ಒಂದು ವಾಹಿನಿಗೆ ಸ್ವಾಗತ. ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ತಮ್ಮ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ ಚಲಾಯಿಸಿದರು. ಹೆಂಡಲಗಾದ ವಿಜಯನಗರದಲ್ಲಿ ಇರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ 61ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈ ಬಾರಿ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಗುವುದು ನಿಶ್ಚಿತ. ಸಹೋದರ ಚಂದ್ರರಾಜ, ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ನನ್ನ ಅಜ್ಜ ಮತದಾರರು ಮತ್ತು ನಮ್ಮ ಶಾಸಕರು ನನ್ನ ಶಕ್ತಿ. ಮಾವ ಅಳಿಯನ ಜೋಡಿ ಖಂಡಿತವಾಗ್ಲೂ ಕೂಡ ಹಿಟ್ ಆಗುತ್ತೆ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಮಾತನಾಡಿ, ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನದ ಹಕ್ಕು ಚಲಾಯಿಸಿದ್ದೇನೆ. ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇದು ನಮ್ಮ ಹಕ್ಕು. ದೇಶ ಕಟ್ಟಲು ಮತ್ತು ಒಳ್ಳೆಯ ಸರ್ಕಾರ ಬೇಕು. ಇದಕ್ಕಾಗಿ ಪ್ರತಿಯೊಬ್ಬರು ಕೂಡ ಮತ ಹಾಕಬೇಕು. ಬಹಳ ಒಳ್ಳೆಯ ವಾತಾವರಣ ಕ್ಷೇತ್ರದಲ್ಲಿ ಇದೆ. ಈ ಬಾರಿ 100ಕ್ಕೆ 100 ಗೆಲ್ಲುವ ವಿಶ್ವಾಸವಿದೆ ಎಂದರು. ಭಾರತ ದೇಶದ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಈ ಒಂದು ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಈ ಒಂದು ಇಲೆಕ್ಷನ್ ಬಂದು ಕುಟುಂಬ ಸಮೇತ ದೇವರ ಆಶೀರ್ವಾದವನ್ನು ತಗೊಂಡು, ಅಜ್ಜನ ಆಶೀರ್ವಾದ ತಗೊಂಡು ಮತದಾನವನ್ನು ಮಾಡಿದ್ದೀವಿ. ನಾನು ಮೊದಲನೇ ದಿನದಿಂದನೂ ಕೂಡ ತಮಗೆ ಹೇಳಿದ್ದೆ, ಡೇ 1ನಿಂದ ನಾನು ತಮಗೆ ಹೇಳಿದ್ದೆ, ಈ ಬಾರಿಯ ವಿಜಯ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದೆ. ಅದರಲ್ಲೂ ಬೆಳಗಾವಿ ಪಾರ್ಲಿಮೆಂಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ, ಚಿಕ್ಕೋಡಿ ಪಾರ್ಲಿಮೆಂಟ್ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತ. ಸೊ ಡೇ 1ನಿಂದ ಇಲ್ಲಿವರೆಗೂ ಅದೇ, ರಿಸಲ್ಟ್ ದಿನ ಕೂಡ ಅದೇ. ಬಿಜೆಪಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಹಣ ಹಂಚಿಕೆ ಮಾಡಿದ್ದಾರೆ ಅಂತ. ಅದು ನಮಗೆಲ್ಲ ಗೊತ್ತಿಲ್ಲ. ಅವ್ರು ಆರೋಪ ಮಾಡಿದ್ದಕ್ಕೆ ಜನ ಉತ್ತರ ಕೊಡ್ತಾರೆ. 4ನೇ ತಾರೀಕಿನವರೆಗೂ ವೇಟ್ ಮಾಡ್ಬೇಕು. ಅವರು ನನ್ನ ತಮ್ಮ ನನ್ನ ಶಕ್ತಿ ಇದ್ದಾನೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರುಗಳು ನನ್ನ ಶಕ್ತಿ, ನಮ್ಮ ಅಜ್ಜ ನನ್ನ ಶಕ್ತಿ, ಮತದಾರರು ನನ್ನ ಶಕ್ತಿ, ಎಲ್ಲ ಶಾಸಕರು ನನ್ನ ಶಕ್ತಿ. ಮಾವ ಅಳಿಯ ಖಂಡಿತವಾಗ್ಲೂ ಈ ಜೋಡಿ ಹಿಟ್ ಆಗುತ್ತೆ. ಹೌದು, ನಾನು ಬೆಳಗಾವಿ ಗ್ರಾಮೀಣದಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ, ನನ್ನ ಸ್ವಕ್ಷೇತ್ರದಲ್ಲಿ ನಾನು ಮನೆ ಮಗಳು. ಸೊ ನನ್ನ ತವರ ಮನೆಯಲ್ಲಿ ಇವತ್ತೆಲ್ಲ ಓಡಾಡ್ತೀನಿ. ನಾನು ಡೇ 1ನಿಂದ ಹೇಳಿದ್ದೀನಿ, 3 ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ಅಂತ ನೀವೇನಾದ್ರೂ ಅದನ್ನ ನೆನ್ಪಿಟ್ಕೊಂಡಿದ್ರೆ, ಸೊ 3 ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ನ ಕೊಡ್ತೀವಿ. 2000 ನಾನು ಅಲೆ ಬಗ್ಗೆ ಹೇಳೋದಿಲ್ಲ. 2014ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ 2024ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇವತ್ತು ಸುಳೆಬಾವಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ, ಉಚ್ಚಗಾಂವ್ ಮಳೆಕರ್ಣಿ ದೇವಿಯ ಆಶೀರ್ವಾದ ಪಡೆದು ಕುಟುಂಬ ಸಮೇತ ಬಂದು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀವಿ. ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸ್ವಾಭಿಮಾನ ಗೆಲ್ತಂತ ನಿಮಗೆಲ್ಲರಿಗೂ ಹೇಳಿಕ್ ಬಯಸ್ತೇನೆ. ನಾವು ಜಿಲ್ಲೆ ಎಲ್ಲಾ ಮುಖಂಡರು, ಸತೀಶ್ ಜಾರಕಿಹೊಳಿ ಅವರನ್ನ ಒಳಗೊಂಡು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಳಗೊಂಡು ಎಲ್ಲಾ ಶಾಸಕರು ಒಟ್ಟಾಗಿ ಒಗ್ಗಟ್ಟತನ ಪ್ರದರ್ಶನ ಮಾಡಿದ್ದೀವಿ. 2 ಲೋಕಸಭಾ ಕ್ಷೇತ್ರ ಇರಬಹುದು, ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ. ಹಾಗಾಗಿ ನಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿಕ್ ಬಯಸ್ತೇನೆ. ಈ ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು 20-25 ವರ್ಷ ಅವ್ರದ್ದು ರಾಜಕೀಯ ಸಂಘರ್ಷ ಮತ್ತೆ ಜನರ ಏನು ಅವ್ರ ಜೊತೆ ಸಂಬಂಧ ಇರಬಹುದು, ಸಂಪರ್ಕ ಇರಬಹುದು, ಮತ್ತೆ ಜಿಲ್ಲಾದ್ಯಂತ ಅವ್ರ ಪರವಾದಂತ ಒಂದು ಅಭಿಮಾನಿ ಬಳಗ, ಅಭಿಮಾನಿ ಪಡೆ ಈ ಸಾರಿ ಎಲ್ಲ ವರ್ಕೌಟ್ ಆಗುತ್ತೆ. ಗೋಕಾಕ್, ಅರ್ಬಾವಿ ಹಾಗೂ ನಮ್ಮ ಬೆಳಗಾವಿ ಸೌತ್ ಅಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರುವ ಮೂಲಕ ನಮ್ಮ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈ ಸರಿ ಸಂಸತ್ ಪ್ರವೇಶ ಮಾಡೋದು ಖಚಿತ. ನೋಡಿ, ಹತಾಶೆ ಮನೋಭಾವದಿಂದ ಅವರು ಟೀಕೆ ಮಾಡಕತ್ತಾರೆ. ಒಂದೀಗ ಸೋಲಿನ ಭೀತಿಯಲ್ಲಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಜನರು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಜನರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಬೆಳಗಾವಿ ಸ್ವಾಭಿಮಾನ, ಬೆಳಗಾವಿ ಮಣ್ಣು, ಬೆಳಗಾವಿ ಮಗ, ಇದೆಲ್ಲ ಅವ್ರ ತಲೆಗೈತೆ. ಇವತ್ತು ಕುಟುಂಬ ಸಮೇತ ಬಂದು ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀವಿ. ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೀನಿ, ಮತದಾನವನ್ನ ಕಡ್ಡಾಯವಾಗಿ ಮಾಡಬೇಕು. ಎಲ್ಲ ಯಂಗ್ಸ್ಟರ್ಸ್ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮತದಾನ ಮಾಡಬೇಕು. ಇದು ನಮ್ಮ ಇಂಡಿಯನ್ ಸಿಟಿಸನ್ಶಿಪ್ ಪ್ರಕಾರ ಇದು ನಮ್ಮ ಕರ್ತವ್ಯ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈ ದೇಶವನ್ನ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಒಂದು ಸಂದೇಶನ ಕೊಡ್ಲಿಕ್ಕೆ, ಒಳ್ಳೆ ಸರ್ಕಾರ ರಚಿಸಲಿಕ್ಕೆ ಇವತ್ತು ಮತದಾನ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಬಹಳ ಒಳ್ಳೆ ಫೀಲಿಂಗ್ ಇದೆ. ಈ ಬಾರಿ 100ಕ್ಕೆ 100ರಷ್ಟು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ.
ಬೆಳಗಾವಿ ಲೋಕಸಭೆಯಲ್ಲಿ, ಬೆಳಗಾವಿ ಪಾರ್ಲಿಮೆಂಟಲ್ಲಿ ಇತಿಹಾಸ ಈ ಸತಿ ರಚನೆ ಆಗಲಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.